ನಮಸ್ತೆ, ನಿಮ್ಮ ಉಷಾ ಚಾನಲ್ಗೆ ಸ್ವಾಗತ. ನಾನು ಸುಮಂತ. ಫ್ರೆಂಡ್ಸ್, ನಮ್ಮ 7 ಪ್ರಧಾನ ಚಕ್ರಗಳನ್ನು ನಾವು ಧ್ಯಾನಿಗಳು, ಧ್ಯಾನಾಸಕ್ತರು, 7 ಚಕ್ರ ಮೆಡಿಟೇಟರ್, ಕುಂಡಲಿನಿ ಮೆಡಿಟೇಟರ್ ನಾವು ಧ್ಯಾನ ಮಾಡ್ತಾ ಬರ್ತಾ ಇದ್ದೇವೆ. ನಾವು 7 ಚಕ್ರಗಳನ್ನು ಪ್ರಧಾನ ಚಕ್ರಗಳು ಎಂದು ಗುರುತಿಸಿ ಧ್ಯಾನವನ್ನು ಮಾಡ್ತಾ ಇದ್ದೇವೆ. ಹಿಂದಲಿಂದಲೂ ಅದನ್ನೇ ಪರಿಪಾಠವಾಗಿ ಬೆಳೆಸ್ಕೊಂಡು ಬಂದಿದ್ದೇವೆ. ಆದರೆ ನಮ್ಮ ದೇಹದಲ್ಲಿ ಇನ್ನೂ 2 ಚಕ್ರಗಳಿವೆ. ಅವು ಕೂಡ ನಮ್ಮ ಆರೋಗ್ಯದ ಮೇಲೆ ಪರಿಣಾಮವನ್ನುಂಟು ಮಾಡುವ ಅದ್ಭುತ ಶಕ್ತಿಗಳು ಮತ್ತು ಚಕ್ರಗಳು ಅಂತ ಕೂಡ ನಾವು ಹೇಳ್ಬೋದು. ಅವುಗಳಾವುವು ಅನ್ನೋದಾದರೆ, ಒಂದು ಲಲನಾ ಚಕ್ರ, ಮತ್ತೊಂದು ಗುರುಚಕ್ರ. ಲಲನಾ ಚಕ್ರದ ಬಗ್ಗೆ ತಿಳಿದುಕೊಳ್ಳೋಣ. ಇದು ಗಂಟಲಿನ ಮೇಲ್ಭಾಗದಲ್ಲಿದೆ. ಅದರ ಬಣ್ಣ ಕೆಂಪು. 64 ದಳಗಳನ್ನು ಒಳಗೊಂಡಿರುತ್ತದೆ ಈ ಲಲನಾ ಚಕ್ರ. ಇದು ಅಹಂ ತತ್ವದ ಕ್ಷೇತ್ರ. ಇಲ್ಲಿ ಶ್ರದ್ಧೆ, ಸಂತೋಷ, ಸ್ನೇಹ, ದಮ, ಮಾನ, ಅಪರಾಧ, ಶೋಕ, ಖೇದ, ಅರತಿ, ಸಂಭ್ರಮ, ಊರ್ಮಿ ಮತ್ತು ಶುದ್ಧತೆ ಎಂಬ 12 ವೃತ್ತಿಗಳನ್ನು ಒಳಗೊಂಡಿದೆ. ಇಲ್ಲಿ ಗೌರವ, ಪ್ರೀತಿ, ಪ್ರೇಮ, ಕರುಣೆ, ದರೋಡೆ, ನಿರುತ್ಸಾಹ ಮೊದಲಾದ 16 ಗುಣಗಳನ್ನು ಒಳಗೊಂಡಿರುತ್ತದೆ. ಇದರ ಮೇಲೆ ಧ್ಯಾನಿಸುವುದರಿಂದ ಬುದ್ಧಿಭ್ರಮಣೆ, ಜ್ವರ, ಪಿತ್ತಜನಿತ ತಯಾರಿಕೆ ಹಾಗೂ ಹೊಟ್ಟೆಯ ನೋವು ಮತ್ತು ತಲೆನೋವುಗಳನ್ನು ಗುಣಪಡಿಸುವ ಮುಖ್ಯ ಚಕ್ರವಾಗಿದೆ ಈ ಲಲನಾ ಚಕ್ರ. ಲಲನಾ ಚಕ್ರದ ಮೇಲೆ ಧ್ಯಾನ ಮಾಡುವುದರಿಂದ ನಮ್ಮ ಸೋಮಾರಿತನವನ್ನು ಸಂಪೂರ್ಣವಾಗಿ ತೊಡೆದು ಹಾಕೋದಕ್ಕೆ ಸಹಾಯ ಮಾಡುತ್ತೆ. ಇನ್ನೊಂದು ಚಕ್ರವಿದೆ, ಅದು ಗುರುಚಕ್ರ. ಈ ಗುರುಚಕ್ರ ಬಿಳಿಯ ಬಣ್ಣದ್ದಾಗಿದೆ. 100 ದಳಗಳನ್ನು ಹೊಂದಿದೆ. ಇದು ಬ್ರಹ್ಮರಂಧ್ರದಲ್ಲಿದೆ. ಈ ಪದ್ಮದ ದಿಂಡಿನ ಮೇಲೆ ತ್ರಿಕೋಣಾಕಾರದ ವಲಯವಿದೆ. ಇದರ 3 ಕೋನಗಳಲ್ಲಿಯೂ ಹ, ಲ, ಕ್ಷ ಎಂಬ 3 ವರ್ಣಗಳಿವೆ. ತ್ರಿಕೋಣಾಕಾರದ ವಲಯದಲ್ಲಿ ಯೋನಿಪೀಠ ಮತ್ತು ಶಕ್ತಿ ಮಂಡಲವಿದೆ. ಈ ಶಕ್ತಿ ಮಂಡಲದಲ್ಲಿ ಪ್ರಕಾಶಮಾನವಾದ ಕಾಮಕಲಾ ಮೂರ್ತಿ ಇದೆ. ಅದರ ಶಿರಸ್ಸಿನ ಮೇಲೆ ಬೆಳಗುವ ಬಿಂದುವಿದೆ. ಇದರ ನೆತ್ತಿಯ ಮೇಲೆ ಬೆಳಗುವ ಕಂಬದ ಹಾಗೆ ಅದರ ನಾದವಿದೆ. ನಾದದ ಮೇಲೆ ಯಾವುದೇ ರೀತಿಯ ಹೊಗೆಯಿಲ್ಲದ ಬೆಳಕಿನ ಮಿಂಚೆ ಇದೆ. ಅದರ ಮೇಲೆ ಹಂಸ ಪಕ್ಷಿಯ ಶಯ್ಯೆ ಆಕಾರದ ಒಂದು ತೇಜೋಮಯ ಪೀಠವಿದೆ. ಅದರ ಮೇಲೆ ಬಿಳಿಯ ಹಂಸವಿದೆ. ಆಗಮ ಮತ್ತು ನಿಗಮಗಳೆಂಬ 2 ರೆಕ್ಕೆಗಳಿವೆ. ಅದರ 2 ಪಾದಗಳು ಶಿವಶಕ್ತಿಮಯವಾಗಿವೆ. ಅದರ ಕೊಕ್ಕು ಪ್ರಣವವಾಗಿದೆ. ಅದರ ಕಣ್ಗಳು ಮತ್ತು ಕಂಠಗಳು ಕಾಮಕಲೆಯನ್ನು ಪ್ರತಿನಿಧಿಸುತ್ತದೆ. ಈ ಹಂಸವು ಗುರುದೇವನನ್ನು ಕುಳಿತುಕೊಳ್ಳುವ ಪವಿತ್ರ ಕ್ಷೇತ್ರವೆನಿಸಿದೆ. ಈ ಹಂಸದ ಬೆನ್ನಿನ ಮೇಲೆ ಶ್ವೇತವರ್ಣದ ವಾಗ್ಭವ ಬೀಜ ಅಥವಾ ಗುರು ಬೀಜವಿದೆ. ಇದರ ಪಾರ್ಶ್ವದಲ್ಲಿ ಗುರು ಬೀಜವನ್ನು ಪ್ರತಿನಿಧಿಸುವ ಗುರುದೇವ ಇರುವನು. ಆತನ ವರ್ಣವು ಶ್ವೇತ ಮತ್ತು ಅವನು ಕೋಟಿ ಸೂರ್ಯನಷ್ಟೇ ಪ್ರಜ್ವಲಿಸುವ ತೇಜೋಮಯನಾಗಿದ್ದಾನೆ. ಅವನಿಗೆ 2 ಬಾಹುಗಳಿವೆ. ಒಂದು ಹಸ್ತದಲ್ಲಿ ವರವೂ ಮತ್ತೊಂದು ಹಸ್ತದಲ್ಲಿ ಅಭಯವೂ ಇದೆ. ಶ್ವೇತ ವಸ್ತ್ರಧಾರಿಯಾದ ಆತ ಮಾಲೆಗಳನ್ನು ಧರಿಸಿದ್ದಾನೆ. ಕರುಣಾಮಯನಾಗಿ ನಗುಮುಖದಿಂದ ಕುಳಿತಿದ್ದಾನೆ. ಅವನ ಎಡತೊಡೆಯ ಮೇಲೆ ಗುರುಪತ್ನಿ ಕುಳಿತಿದ್ದಾಳೆ. ಕೆಂಪು ವರ್ಣದ ಬಟ್ಟೆಯನ್ನು ಧರಿಸಿದ ಅವಳು ಎಲ್ಲ ರೀತಿಯಲ್ಲಿ ಸರ್ವಾಲಂಕಾರ ಭೂಷಿತಳಾಗಿದ್ದಾಳೆ. ಅವಳು ಯುವತಿಯಾಗಿದ್ದು ಮೂಡುತ್ತಿರುವ ಸೂರ್ಯನಂತೆ ಪ್ರಕಾಶಮಾನವುಳ್ಳವಳಾಗಿದ್ದಾಳೆ. ಎಡಗೈಯಲ್ಲಿ ತಾವರೆಯನ್ನು ಹಿಡಿದಿದ್ದಾಳೆ. ಬಲಗೈಯಲ್ಲಿ ಗುರುದೇವನ ಸೊಂಟವನ್ನು ಬಳಸಿದ್ದಾಳೆ. ಗುರು ಮತ್ತು ಗುರುಪತ್ನಿಯ ತಲೆಯ ಮೇಲೆ ಕೊಡೆಯಂತೆ ಸಹಸ್ರಾರ ದಳ ಪದ್ಮವು ಅರಳಿ ನಿಂತಿದೆ. ಈ ಸಹಸ್ರದಳ ಪದ್ಮದ ಮೇಲೆ ಹಂಸ ಪಕ್ಷಿಯ ಹೆಗಲಿನ ಮೇಲೆ ಗುರುವಿನ ಪಾದಗಳಿವೆ. ಎಲ್ಲರ ಗುರುವೂ ಆಗಿರುವ ಅವನು ವಿಶ್ವವನ್ನೆಲ್ಲ ವ್ಯಾಪಿಸಿರುವನು. ಪತ್ನಿ ಸಮೇತ ಗುರುವನ್ನು ಧ್ಯಾನಿಸಬೇಕು. ಹೀಗೆ ಸಹಸ್ರಾರದ ಮೇಲೆ ಧ್ಯಾನ ಮಾಡುವುದರಿಂದ ಸರ್ವೇಚ್ಛೆಗಳು ಪೂರೈಸುತ್ತವೆ ಮತ್ತು ದಿವ್ಯ ಜ್ಞಾನವೂ ಕೂಡ ಪ್ರಾಪ್ತವಾಗುತ್ತದೆ. ನಮಸ್ಕಾರ.